ಇನ್ನು ಜಿಬಿಎ ಚುನಾವಣಾ ಬಿಜೆಪಿ ಉಸ್ತುವಾರಿ ರಾಮ್ ಮಾಧವ್ ಪಾಕಿಸ್ತಾನದ ಉನ್ನತ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ. ಕೊಲಂಬೋ ಹಾಗೂ ಲಂಡನ್ನಲ್ಲಿ 4 ಸಭೆಗಳನ್ನು ಮಾಡಿದ್ದಾರೆ. ಪಾಕ್ ಐಎಸ್ಐ ಮಾಜಿ ಮೇಜರ್ ಜನರಲ್ ಜೊತೆ ರಹಸ್ಯ ಸಭೆ ನಡೆಸಿದ್ದಾರೆ ಅಂತ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಪಾಕಿಸ್ತಾನದ ಉನ್ನತ ಅಧಿಕಾರಿಗಳು ಅದರಲ್ಲಿ ಐಎಸ್ಐ ಅಂತ ಇದೆ, ಮೋಸ್ಟ್ ಡೇಂಜರಸ್ ಆರ್ಗನೈಸೇಷನ್ ಅದರ ಮಾಜಿ ಮೇಜರ್ ಜನರಲ್ ಜೊತೆ ಇವರು ಮಾತುಕತೆ ನಡೆಸಿದ್ದಾರೆ. 4 ಮಾತುಕತೆ ನಡೆಸಿದ್ದಾರೆ, ಗುಪ್ತವಾಗಿ, ಗೋಪ್ಯವಾಗಿ. ಯಾಕಂದ್ರೆ ಅವ್ರ ಸಂಘಟನೆ ಅಷ್ಟೇ ಗುಪ್ತ ಕಾರ್ಯಸೂಚಿಗಳು ಇರ್ತಕ್ಕಂಥ, ಹಿಡನ್ ಅಜೆಂಡಾ ಇರ್ತಕ್ಕಂಥವ್ರು. ಅದರ ಒಂದು ಹೋಟ್ಲಲ್ಲಿ ಮಾಡೋದು 4, ಅದು ಕೊಲಂಬೋದಲ್ಲಿ. ಇಂಡಿಯಾದಲ್ಲಿ ಮಾಡಿದ್ರೆ ಪರವಾಗಿರ್ಲಿಲ್ಲ, ಕೊಲಂಬೋದಲ್ಲಿ ಶ್ರೀಲಂಕಾಗೂ ಮಾಡಿದ್ದಾರೆ. ಅದೇನ್ ಮಾತಾಡಿದ್ದಾರೆ ಅನ್ನೋದು ಹೇಳಿ ಸ್ವಲ್ಪ. ಅದರಲ್ಲಿ ಅವ್ರ ಗುರುಗಳಾದ ಮೋಹನ್ ಭಾಗವತ್ ಅವರು ಹೇಳಿದ್ದಾರೆ, ಪಾಕಿಸ್ತಾನ ಜೊತೆ ನಾವು ಮಾತಾಡೋದ್ರೆ ಏನ್ ತಪ್ಪಿಲ್ಲ ಅಂತ. ನಾನೇನಾದ್ರೂ ಮಾತಾಡಿದ್ರೆ 2 ವರ್ಷ ನನ್ನಿಂದ. ಇನ್ಫ್ಯಾಕ್ಟ್ ಬಿಕೆ ಹರಿಪ್ರಸಾದ್ ಅವರು ಈಗ ಏನು ಆರೋಪ ಮಾಡ್ತಾ ಇದ್ದಾರೆ, ಇನ್ಫ್ಯಾಕ್ಟ್ ಅದಕ್ಕಿಂತ ಮುಂಚೆನೆ ಒಂದು ಪತ್ರಿಕೆಯೊಂದರಲ್ಲಿ ರಾಮ್ ಮಾಧವ್ ಪಾಕ್ ಅಧಿಕಾರಿಗಳ ಜೊತೆ ಟ್ರ್ಯಾಕ್ 2 ಸಭೆ ಮಾಡಿದ್ದಾರೆ ಅಂತ ವರದಿಯಾಗಿತ್ತು. ಅಂದ್ರೆ 26ನೇ ತಾರೀಕು ಆಗಿದ್ದಂತಹ ಒಂದು ವರದಿಗೆ 27ನೇ ತಾರೀಕು ಅಂದ್ರೆ ಜೂನ್ 27ನೇ ತಾರೀಕು ತಮ್ಮ ಎಕ್ಸ್ ಖಾತೆಯಲ್ಲಿ ರಾಮ್ ಮಾಧವ್ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ರು. ಪಾಕಿಸ್ತಾನದ ಅಧಿಕಾರಿಗಳ ಜೊತೆ ನಾನು ಯಾವ ಸಭೆಯನ್ನು ಮಾಡಿಲ್ಲ, ಶ್ರೀಲಂಕಾದಲ್ಲಿ ಐಎಸ್ಐಎಸ್ನ ದಕ್ಷಿಣ ಏಷ್ಯಾ ಸಂವಾದದಲ್ಲಿ ಭಾಗಿಯಾಗಿದ್ದೆ ಅಂತ ಎಕ್ಸ್ ಖಾತೆಯಲ್ಲಿ ಬಿಜೆಪಿ ನಾಯಕ ರಾಮ್ ಮಾಧವ್ ಸ್ಪಷ್ಟನೆಯನ್ನ ನೀಡಿದ್ರು. ಅದೇ ವಿಚಾರವನ್ನು ಇಟ್ಕೊಂಡು ಇವತ್ತು ಹರಿಪ್ರಸಾದ್ ಹರಿಹಾಯ್ದಿದ್ದಾರೆ. ಇನ್ನು ಜಿಬಿಎ ಚುನಾವಣಾ ಬಿಜೆಪಿ ಉಸ್ತುವಾರಿ ರಾಮ್ ಮಾಧವ್ ಪಾಕಿಸ್ತಾನದ ಉನ್ನತ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ. ಕೊಲಂಬೋ ಹಾಗೂ ಲಂಡನ್ನಲ್ಲಿ 4 ಸಭೆಗಳನ್ನು ಮಾಡಿದ್ದಾರೆ. ಪಾಕ್ ಐಎಸ್ಐ ಮಾಜಿ ಮೇಜರ್ ಜನರಲ್ ಜೊತೆ ರಹಸ್ಯ ಸಭೆ ನಡೆಸಿದ್ದಾರೆ ಅಂತ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಪಾಕಿಸ್ತಾನದ ಉನ್ನತ ಅಧಿಕಾರಿಗಳು ಅದರಲ್ಲಿ ಐಎಸ್ಐ ಅಂತ ಇದೆ, ಮೋಸ್ಟ್ ಡೇಂಜರಸ್ ಆರ್ಗನೈಸೇಷನ್ ಅದರ ಮಾಜಿ ಮೇಜರ್ ಜನರಲ್ ಜೊತೆ ಇವರು ಮಾತುಕತೆ ನಡೆಸಿದ್ದಾರೆ. 4 ಮಾತುಕತೆ ನಡೆಸಿದ್ದಾರೆ, ಗುಪ್ತವಾಗಿ, ಗೋಪ್ಯವಾಗಿ. ಯಾಕಂದ್ರೆ ಅವ್ರ ಸಂಘಟನೆ ಅಷ್ಟೇ ಗುಪ್ತ ಕಾರ್ಯಸೂಚಿಗಳು ಇರ್ತಕ್ಕಂಥ, ಹಿಡನ್ ಅಜೆಂಡಾ ಇರ್ತಕ್ಕಂಥವ್ರು. ಅದರ ಒಂದು ಹೋಟ್ಲಲ್ಲಿ ಮಾಡೋದು 4, ಅದು ಕೊಲಂಬೋದಲ್ಲಿ. ಇಂಡಿಯಾದಲ್ಲಿ ಮಾಡಿದ್ರೆ ಪರವಾಗಿರ್ಲಿಲ್ಲ, ಕೊಲಂಬೋದಲ್ಲಿ ಶ್ರೀಲಂಕಾಗೂ ಮಾಡಿದ್ದಾರೆ. ಅದೇನ್ ಮಾತಾಡಿದ್ದಾರೆ ಅನ್ನೋದು ಹೇಳಿ ಸ್ವಲ್ಪ. ಅದರಲ್ಲಿ ಅವ್ರ ಗುರುಗಳಾದ ಮೋಹನ್ ಭಾಗವತ್ ಅವರು ಹೇಳಿದ್ದಾರೆ, ಪಾಕಿಸ್ತಾನ ಜೊತೆ ನಾವು ಮಾತಾಡೋದ್ರೆ ಏನ್ ತಪ್ಪಿಲ್ಲ ಅಂತ. ನಾನೇನಾದ್ರೂ ಮಾತಾಡಿದ್ರೆ 2 ವರ್ಷ ನನ್ನಿಂದ. ಇನ್ಫ್ಯಾಕ್ಟ್ ಬಿಕೆ ಹರಿಪ್ರಸಾದ್ ಅವರು ಈಗ ಏನು ಆರೋಪ ಮಾಡ್ತಾ ಇದ್ದಾರೆ, ಇನ್ಫ್ಯಾಕ್ಟ್ ಅದಕ್ಕಿಂತ ಮುಂಚೆನೆ ಒಂದು ಪತ್ರಿಕೆಯೊಂದರಲ್ಲಿ ರಾಮ್ ಮಾಧವ್ ಪಾಕ್ ಅಧಿಕಾರಿಗಳ ಜೊತೆ ಟ್ರ್ಯಾಕ್ 2 ಸಭೆ ಮಾಡಿದ್ದಾರೆ ಅಂತ ವರದಿಯಾಗಿತ್ತು. ಅಂದ್ರೆ 26ನೇ ತಾರೀಕು ಆಗಿದ್ದಂತಹ ಒಂದು ವರದಿಗೆ 27ನೇ ತಾರೀಕು ಅಂದ್ರೆ ಜೂನ್ 27ನೇ ತಾರೀಕು ತಮ್ಮ ಎಕ್ಸ್ ಖಾತೆಯಲ್ಲಿ ರಾಮ್ ಮಾಧವ್ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ರು. ಪಾಕಿಸ್ತಾನದ ಅಧಿಕಾರಿಗಳ ಜೊತೆ ನಾನು ಯಾವ ಸಭೆಯನ್ನು ಮಾಡಿಲ್ಲ, ಶ್ರೀಲಂಕಾದಲ್ಲಿ ಐಎಸ್ಐಎಸ್ನ ದಕ್ಷಿಣ ಏಷ್ಯಾ ಸಂವಾದದಲ್ಲಿ ಭಾಗಿಯಾಗಿದ್ದೆ ಅಂತ ಎಕ್ಸ್ ಖಾತೆಯಲ್ಲಿ ಬಿಜೆಪಿ ನಾಯಕ ರಾಮ್ ಮಾಧವ್ ಸ್ಪಷ್ಟನೆಯನ್ನ ನೀಡಿದ್ರು. ಅದೇ ವಿಚಾರವನ್ನು ಇಟ್ಕೊಂಡು ಇವತ್ತು ಹರಿಪ್ರಸಾದ್ ಹರಿಹಾಯ್ದಿದ್ದಾರೆ.